ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನು ಇವತ್ತಿಲ್ಲಿ ಒನ್ ಪಾಟ್ ರೆಸಿಪಿ ರಸಮ್ ರೈಸ್ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ತೋರಿಸಿರುವ ಗ್ಲಾಸಲ್ಲಿ 1.5 ಗ್ಲಾಸ್ ಅಕ್ಕಿ, ಅರ್ಧ ಗ್ಲಾಸ್ ತೊಗರಿಬೇಳೆ ಆ್ಯಂಡ್ 2 ಸ್ಪೂನ್ ಹೆಸರುಬೇಳೆ ತೊಗೊಂಡಿದ್ದೀನಿ. ಇವಾಗ ಇದನ್ನು ನೀರು ಹಾಕಿ ಚೆನ್ನಾಗಿ 2 ಸಲ ತೊಳ್ಕೊಬೇಕು. ತೊಳ್ಕೊಂಡಿದ ನಂತರ ನಾನಿಲ್ಲಿ ತೋರಿಸಿರೋ ಕ್ವಾಂಟಿಟಿಗೆ ಫ್ರೆಂಡ್ಸ್ 10 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 2 ಟೊಮೆಟೊ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ. ನಾನು ತೋರಿಸಿರೋ ಕ್ವಾಂಟಿಟಿ ಬಂದು 4 ಜನ ತಿನ್ಬೋದು. ಆ್ಯಂಡ್ ನೀರಿನ ರೇಷಿಯೋ ಬಂದು 1:5, ಬಿಕಾಸ್ ಇಲ್ಲಿ ಸೆಮಿ ಲಿಕ್ವಿಡ್ ಆಗಿ ಇರಬೇಕು ರಸಮ್ ರೈಸ್. ಹಾಗಾಗಿ ನಾನು 1:5 ರೇಷಿಯೋ ತಗೊಂಡಿದ್ದೀನಿ. ನಮಗೆ ಗಟ್ಟಿ ಅಂತ ಅನಿಸಿದ್ರೆ ಮತ್ತೆ ನಾವು ಬಿಸಿ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಸೊ ಇವಾಗ ನಾನು ಸ್ಟವ್ ಆನ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸ್ಕೋಬೇಕು. ಕುಕ್ಕರ್ ತಣ್ಣಗಾದ ನಂತರ ನೀವು ನೋಡ್ಬೋದು ರೈಸ್ ಈ ಥರ ಬಾಯ್ಲ್ ಆಗಿದೆ. ಇವಾಗ ನಾವು ಒಂದು ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಕ್ಕಿ ಅದಕ್ಕೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಳ್ಳೋಣ. ಆ್ಯಂಡ್ ಇಲ್ಲಿ ಒಗ್ಗರಣೆಗೆ ಬಂದು 5ರಿಂದ 6 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, 1 ಲೆಮನ್ ನಾವು ಲಾಸ್ಟಲ್ಲಿ ಸ್ಕ್ವೀಸ್ ಮಾಡ್ಕೋಬೇಕು. ಸೊ ಇಲ್ಲಿ ನಾವು ಎಣ್ಣೆ ಬಿಸಿಗೆ ಇಟ್ಟಿದ್ವಲ್ಲ, ಅದು ನಮಗೆ ಬಿಸಿ ಆಗಿದೆ. ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಚಿಟಪಟ ಅಂದಮೇಲೆ ಜೀರಿಗೆ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದ ನಂತರ ಅದಕ್ಕೆ ಸ್ವಲ್ಪ ಇಂಗು, ಕರಿಬೇವು, ಜಜ್ಜಿಟ್ಕೊಂಡಿರುವ ಬೆಳ್ಳುಳ್ಳಿನ ಹಾಕ್ಕೋಬೇಕು ಫ್ರೆಂಡ್ಸ್. ಬೆಳ್ಳುಳ್ಳಿ ಬಂದು ಫುಲ್ ಗೋಲ್ಡನ್ ಬ್ರೌನ್ ಆಗಿ ಹಾಕಬೇಕು, ಆವಾಗೇ ಟೇಸ್ಟ್ ಬರೋದು. ಸೊ ನಾನು ಊರಲ್ಲಿ ಇದ್ದೀನ ಫ್ರೆಂಡ್ಸ್, ಹಂಗಾಗಿ ನಾನು ವೀಡಿಯೋಸ್ ಏನೂ ಅಪ್ಲೋಡ್ ಮಾಡಿಲ್ಲ. ಸೊ ಇವತ್ತಿನ ಕಂಟಿನ್ಯೂ ವೀಡಿಯೋ ಆರ್ ಶಾರ್ಟ್ಸ್ ಯಾವುದಾದ್ರೂ ಒಂದನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಬ್ರೌನ್ ಆಗಿದೆ. ಸೊ ಈ ಒಗ್ಗರಣೆ ಮಿಶ್ರಣವನ್ನು ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ವ ರೈಸು, ಅದಕ್ಕೆ ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ಬೋದು ಈ ಹದದಲ್ಲಿರಬೇಕು ಫ್ರೆಂಡ್ಸ್. ಸೊ 6ರಿಂದ 7 ನಿಮಿಷ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಆಗಿದ ನಂತರ ರುಚಿಗೆ ಬೇಕಾದಷ್ಟು ಉಪ್ಪು, ಕೊತ್ತಂಬರಿ, ಲೆಮನ್ ಸ್ಕ್ವೀಸ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.